ಅಂತಕ್ಕಂಥದ್ದು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತಗೊಂಡು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 34 ಸಚಿವರು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಚಿವರು ಇವತ್ತು ಹೊಲದಲ್ಲಿದ್ದಾರೆ. ನಿನ್ನೆ ದಿವಸನೇ ಹೋಗಬೇಕು ಅಂತ ಇತ್ತು, ಇವತ್ತಿನಿಂದ ಹೋಗಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಆದ್ದರಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಆದರೆ ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷದ ಧುರೀಣರುಗಳು, ಇವರೆಲ್ಲ ಕಾರ್ಯಕರ್ತರು, ಬಂಧುಗಳು ಎಲ್ಲ ಮೊದಲನೇ ಸಾರಿ ಇಲ್ಲಿ ಬಂದಿರೋದ್ರಿಂದ ಅಭಿಮಾನದಿಂದ ಹಾರವನ್ನು ಹಾಕಿದ್ದಾರೆ. ನಾವು ಕ್ಷಮಿಸಿ, ಬರಕ್ಕೆ ಅಧ್ಯಯನ ಬಂದಂಥ ಸಂದರ್ಭದಲ್ಲಿ ಹಾರ ತುರಾಯಿಗಳನ್ನು ಹಾರಿಸ್ಕೊಳ್ತಕ್ಕಂಥದ್ದು ಸಂಪ್ರದಾಯ ಅಲ್ಲ. ಆದರೂ ಅನಿವಾರ್ಯವಾಗಿ ಇವತ್ತು ಅವರ ಉತ್ಸಾಹಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕಾಗಿದೆ. ಅದರಿಂದ ದಯಮಾಡಿ ಕ್ಷಮಿಸ್ತೀವಿ. ಎಲ್ಲ ನಮ್ಮ ಜನ, ನನ್ನ ಜಿಲ್ಲೆಯ ಜನ ಯಾವುದನ್ನು ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ ಇವತ್ತು ಹಾಸನ ಜಿಲ್ಲೆಗೆ ಒಂದು ಹೊಸ ನಾಯಕತ್ವವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಹುಲ್ ಜಿ ಅವರು, ವೇಣುಗೋಪಾಲ್ ಜಿ ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಇವರೆಲ್ಲರೂ ಸೇರಿ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಜಿ ಅವರು, ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯದ ನಾಯಕರು ಆಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರು ಎಲ್ಲರೂ ಸೇರಿ, ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು, ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೊಸ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮತ್ತು ನಾನು ಹಾಸನ ಜಿಲ್ಲೆಗೆ ಪ್ರಥಮ ಬಾರಿಗೆ ಸಚಿವನಾಗಿ ಇಲ್ಲಿಗೆ ಬಂದು ನಿಂತಿರೋದ್ರಿಂದ ನನಗೆ 4 ಸಾರಿ ಮತವನ್ನು ಕೊಟ್ಟು ನನ್ನನ್ನು ಆರಿಸಿ ಕಳಿಸಿ ನನಗೆ ಒಂದು ನಿರಂತರವಾಗಿರ್ತಕ್ಕಂಥ ರಾಜಕೀಯ ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಅರಸೀಕೆರೆ ಕ್ಷೇತ್ರದ ಜನತೆಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಮೊದಲು ಸಮರ್ಪಣೆ ಮಾಡಿ, ತದನಂತರ ನನ್ನ ಹಾಸನ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದಾರೆ, ಅವರಿಗೆ ಹಾಸನ ಜಿಲ್ಲೆಯ ಜನತೆಗೂ ಸತ್ಯ ನಾನು ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡಿ, ಹಾಸನ ಜಿಲ್ಲೆಯ ರಾಜಕಾರಣ ಭಾರತ ದೇಶದ ಇತಿಹಾಸದಲ್ಲಿರ್ತಕ್ಕಂಥದ್ದು. ಇಂಥ ಭಾರತ ದೇಶದ ಇತಿಹಾಸದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಮಂತ್ರಿಗಿರಿಯನ್ನು ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದಕ್ಕೆ ನಮ್ಮ ಯಾವ ತಂದೆ ತಾಯಿಗಳ ಪುಣ್ಯವೋ ಏನೋ, ನನ್ನ ತಂದೆ ತಾಯಿಗಳ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅಂಥ ಎಲ್ಲರ ಆಶೀರ್ವಾದದಿಂದ, ನನ್ನ ಜನತೆಯ ಆಶೀರ್ವಾದದಿಂದ ಸಿಕ್ಕಿರ್ತಕ್ಕಂಥ ಈ ಒಂದು ಪವಿತ್ರವಾದಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ, ಅರ್ಥಪೂರ್ಣವಾಗಿ ನಿರ್ವಹಿಸ್ತೇನೆ. ನನ್ನೆಲ್ಲ ಜೊತೆಯಲ್ಲಿ ನನ್ನ ಜೊತೆಗೆ ಸಹಪಾಠಿಯಾಗಿ ನನ್ನ ಲೋಕಸಭಾ ಸದಸ್ಯರಾದಂಥ ಯುವ ನಾಯಕರು ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರು, ನಮ್ಮೆಲ್ಲ ಮುಖಂಡರುಗಳಿದ್ದಾರೆ, ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷ ಯಾವುದೇ ಇರಲಿ, ನಾವೆಲ್ಲ ಒಟ್ಟಿಗೆ ಸೇರಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ಈ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದಿಂದ ನೆರವೇರಿಸಬೇಕಾದಂಥವು ಕೆಲವಿದ್ದಾವೆ. ಅದನ್ನು ಜನತೆಯ ಮುಂದೆ ಬಿಚ್ಚಿಡಬೇಕಾದಂಥ ವ್ಯವಸ್ಥೆನೂ ಕೂಡ ಇದೆ. ಆದ್ದರಿಂದ ನಾವು ಇವತ್ತು ಈ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ದೃಷ್ಟಿನಲ್ಲಿ ನಾವು ಹೋರಾಟವನ್ನು ಮಾಡೋಣ. ಪಕ್ಷ ಭೇದವನ್ನು ಮರೆತು ನಾವೆಲ್ಲ ಒಂದಾಗಿ ಈ ನಮ್ಮ ಹಾಸನ ಜಿಲ್ಲೆಯನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯೋಣ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತ ಮಾಡ್ತಾ, ಈ ಸಂದರ್ಭದಲ್ಲಿ ನಾನು ಇವಾಗ ಹಳ್ಳಿ ಮೇಲೆ ಹೋಗ್ತಾ ಇದ್ದೆ. ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೂಡು 3 ಕ್ಷೇತ್ರವನ್ನು ಇವತ್ತು ಮುಗಿಸ್ತೇವೆ. ನಾಳೆ ಹಾಸನ ಆ ಕಡೆ ಎಲ್ಲ ಹೋಗ್ತೀವಿ, ಹಾಸನ, ಬೇಲೂರು ಎಲ್ಲ ಹೋಗ್ತೀವಿ. ಮುಗಿಸಿ ಸಂಪೂರ್ಣವಾಗಿ ವರದಿಯನ್ನು ತೆಗೆದುಕೊಂಡು ಹೋಗಿ ಕೊಡ್ತೀವಿ. ನಾಳೆ ಈ ಬರದ ಬಗ್ಗೆ, ಈ ಬರದಲ್ಲಿ ಇನ್ಶೂರೆನ್ಸ್ ಯಾವ ರೀತಿ ಇದೆ ಅದೆಲ್ಲವನ್ನು ನಿಮಗೆ ಸವಿಸ್ತಾರವಾಗಿ ಹೇಳ್ತೇನೆ. ನಾನು ಭಾಳ ಸಾರಿ ವಿಧಾನಸಭೆಯಲ್ಲಿ ಈ ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಫಲ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಅದರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಂಡು ಈಗ ರೈತರಿಗೆ ಬಂದಿರತಕ್ಕಂಥ ಸಂಕಷ್ಟಕ್ಕೆ ಪರಿಹಾರವನ್ನು
ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಕೊಡೋಕ್ಕಾಗದೇ ಇದ್ರೂ ಕೆಲವಷ್ಟು ಪರಿಹಾರವನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನು ನಾನು ಯಾವ ಪೋರ್ಟ್ಫೋಲಿಯೋ ಬೇಡಿಕೆನೂ ನಾನು ಇಟ್ಟಿಲ್ಲ. ಯಾವುದನ್ನು ಕೊಡ್ತಾರೆ ಅದನ್ನು ನಿಭಾಯಿಸೋದು. ನಿರೀಕ್ಷೆ ಏನಿರಲ್ಲ. ಅವರು ಯಾರು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಕಾಡಾನೆ ಸಮಸ್ಯೆಗಳಿದೆ. ಈ ಭಾಗದಲ್ಲಿ ನಿಮಗೆ ಗೊತ್ತಿರುತ್ತೆ ಸರ್, ಮಲೆನಾಡು ಭಾಗದಲ್ಲಿ ಚಿಕ್ಕಮಗಳೂರು ಆಗ್ಬೋದು, ಹಾಸನ, ಮಂಗಳೂರು ಆನೆ ಸಮಸ್ಯೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಒಂದು ಜೀವಂತವಾದಂಥ ಸಮಸ್ಯೆಯಾಗಿದೆ. ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನೂ ಕೈ ಜೋಡಿಸ್ಬೇಕು, ಕೇಂದ್ರ ಸರ್ಕಾರನೂ ಕೈ ಜೋಡಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯಾವುದೇ ಕಾರಣದಿಂದಲೂ ಅದಕ್ಕೆ ಅಡ್ಡ ಬರದ ರೀತಿಯಲ್ಲಿ ಮತ್ತೆ ಯಾವೊಬ್ಬ ರೈತನು ಇದಕ್ಕೆ ತುತ್ತಾಗಬಾರ್ದು, ಸಾಯಬಾರ್ದು, ಮರಣ ಹೊಂದಬಾರ್ದು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಒಂದು ಹೋರಾಟವನ್ನು ನಡೆಸೋಣ. ಜಿಲ್ಲಾ ಅಭಿವೃದ್ಧಿ ಬಗ್ಗೆ ನಿಮ್ಮ ಕನಸು ಏನು? ಈಗ ಅದೆಲ್ಲನೂ ಇದು ನಾನು ಬಂದಿರೋದು ಬರದ ಬಗ್ಗೆ. ಈಗ ಬರದಾಗಿ ನಾಳೆ ಏನೇನು ಕನಸಿಟ್ಕೊಂಡಿದ್ದೀನಿ ನಂದೇನು ಅನ್ನೋದನ್ನು ಪೂರ್ಣ ನಿಮ್ಮ ಜೊತೆ. ಮೊದಲನೇ ಭೇಟಿ 3 ವರ್ಷದ ಪ್ರಯತ್ನ ಇತ್ತು, ಗುರಿ ತಲುಪಿದಿರಿ, ಸಮಾಧಾನ ಇದೆಯಾ ಸರ್? ಈಗ ರೀಚ್ ಆದ ಅಯ್ಯೋ, ಸಮಾಧಾನ ಇರಕ್ಕಲ್ಲ ಮನುಷ್ಯನಿಗೆ. ಜೀವನದಲ್ಲಿ ಗುರಿ ಮುಟ್ಟಬೇಕು ಅನ್ನೋದು ಇರುತ್ತೆ, ಆದರೆ ಈ ಗುರಿ ತಲುಪಿ ಆಗಿದೆ. ಆದರೆ ಜನತೆಯ ವಿಶ್ವಾಸ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಗುರಿ ತಲುಪುವ ಮಾರ್ಗ ಹೇಗಿತ್ತು? ಗುರಿ ಇಲ್ಲ, ನನಗೇನು ತಲುಪೋದ್ರಲ್ಲಿ ನಾನು ಯಾವುದನ್ನು ಪ್ರಯತ್ನ ಅದಲ್ಲ. ಅದು ಆಕಸ್ಮಿಕವಾಗೇ ರಾಜಕಾರಣದಲ್ಲಿ ಹಾಸನ ಜಿಲ್ಲೆಯ ಒಂದು ಇದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ನಮ್ಮ ನಾಯಕರುಗಳು ತೀರ್ಮಾನ ಮಾಡಿ ಕೊಡಿಸಿ. ಹೌದು, ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಸಿದ್ದರಾಮಣ್ಣ ಮತ್ತು ನಮ್ಮ DK ಶಿವಕುಮಾರ್ ಅವರು ಮತ್ತು ನಮ್ಮ ಸುರ್ಜೇವಾಲಾ ಅವರು 3 ಜನ ನನಗೆ ಮಾತು ಕೊಟ್ಟು ಕರ್ಕೊಂಡೋಗಿದ್ರು. ಆ ಮಾತನ್ನು ಕಳೆದ ಸಾರಿ ಕೊಡೋಕ್ಕಾಗಲಿಲ್ಲಪ್ಪ, ಈ ಸಾರಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಉಳಿಸ್ಕೊಂಡು. ಕೃಷಿ ಸಚಿವರು ಮತ್ತು ಸಹಕಾರ ಸಚಿವರು ಎಲ್ಲ ನೇಮಕ ಆಗೋದು ತಡ ಆಗಿದೆ ಅನ್ನುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ಆದಷ್ಟು ಬೇಗ ಮಾಡಬೇಕು. ಅಲ್ಲ, ಮಾಡಬೇಕು, ಇವತ್ತು ನಾಳೆ ಆಗುತ್ತೆ. ಸರಿ, ಅನೇಕ ಶಾಸಕರುಗಳು ಅಸಮಾಧಾನ ಹೊರಹಾಕಿದರೆ ಈ ಚಿಕ್ಕಬಳ್ಳಾಪುರ ಬಂದ್ ಕೂಡ ಕರೆ ನೋಡಿ, ಯಾವುದೇ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಿದಾಗ್ಲೂ ಇದು ಸಹಜವಾಗಿ ಇರುತ್ತೆ. 20 ಸ್ಥಾನ ಇರ್ತವೆ. ಹಿಂದಂಗೆ JH ಪಟೇಲ್ರ ಕಾಲದಲ್ಲಿ 64 ಜನ ಮಂತ್ರಿಗಳು ಮಾಡಿದರು. ಆಗ ಯಾರ್ದಿಲ್ಲ, ಇದ್ದರೆಲ್ಲ ಮಂತ್ರಿಗಳು. ಇನ್ನೊಂದು 25-30 ಜನಕ್ಕೆ ಬೋರ್ಡ್ ಚೇರ್ಮನ್ ಕೊಟ್ಟರು, ಮುಗಿದೋಯ್ತು, ಎಲ್ಲರಿಗೂ ಊಟದ ಕಾರ್ ಸಿಕ್ಕವು. ಈಗ 34 ಜನನೇ ಮಾಡಬೇಕು ಅಂತ ಕಾನೂನು. ಅದರಿಂದ ಕಾನೂನನ್ನು ಮೀರಿ ಯಾರು ಮಾಡೋಕ್ಕಾಗುತ್ತೆ? ಅದರಿಂದ ಆಕಾಂಕ್ಷಿಗಳು ಇರ್ತಾರೆ. ಹಿರಿಯರನ್ನು ಕಡೆಗಣಿಸಲಾಗಿದೆ ಕಾಂಗ್ರೆಸ್ನಲ್ಲಿ. ಹಿರಿಯರನ್ನು ಯಾರನ್ನು ಕಡೆಗಣಿಸಿದ್ದಾರೆ, ಯಾರನ್ನು ಬಿಟ್ಟಿದ್ದಾರೆ ಅನ್ನೋದೆಲ್ಲ ಹೈಕಮಾಂಡಿಗೆ ಬಿಟ್ಟು ವಿಚಾರ. ನನ್ನ ಇದಕ್ಕೆ ಕೊಡುತ್ತಾರೆ. ಮಹಿಳೆಯರದ್ದು ಒಂದು ತೀರ್ಮಾನ ಮಾಡ್ತಾರೆ, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಆದಾಗ ಅಸಮಾಧಾನ ಸಾಮಾನ್ಯ, ಬಟ್ ಈ ಸಲ ಸ್ವಲ್ಪ ಜಾಸ್ತಿನೇ ಏನಿಲ್ಲ. ಎಂತ ನಾನು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವುದೇ ಮಂತ್ರಿಮಂಡಲ ಬೊಮ್ಮಾಯಿಯವ್ರ ಸರ್ಕಾರ ಎಷ್ಟು ದಿವಸಕ್ಕೆ ಬಿದ್ದೋತು? ಬೊಮ್ಮಾಯಿಯವ್ರ ಸರ್ಕಾರ ಬಿದ್ದ ಹೋಯ್ತಲ್ಲ. ಯಾವಾಗ ಮಂತ್ರಿಮಂಡಲ ರಚನೆ ಮಾಡಿದಾಗಲೂ ಗಲಾಟೆಗಳಾಗಿಲ್ಲ, ಅಸಮಾಧಾನಗಳಾಗಿಲ್ಲ, ಆಗ್ತವೆ. ಹೈಕಮಾಂಡು ಕಾಂಗ್ರೆಸ್ ಬಲಿಷ್ಠವಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಬಲಿಷ್ಠವಾಗಿದೆ. ಅದನ್ನು ಸಮರ್ಥನೆ ಮಾಡಿಕೊಂಡು ಅದನ್ನು ನಿವಾರಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಸಿದ್ದರಾಮಯ್ಯ ಗೈರಿನ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯ ಸಂದರ್ಭದಲ್ಲಿ ನಿಮ್ಮ ಎದುರುಗಡೆ ಸಿದ್ದರಾಮಯ್ಯ ಅವರು ಕೂತಿರ್ಲಿಲ್ವಲ್ಲ ಅಂತ. ಯಾವ್ದು? ಅದನ್ನು ನಾನು ಹೋಗಿ ಕೇಳಿದೆ. ಆದರೆ ಅವರು ಆವಾಗ ಏನೋ ಒಂದು ಕಾಲ್ಪನಿಕವಾಗಿ ನಡೆದಂಥ ಯಾವುದೋ ಒಂದು ಇನ್ಸಿಡೆಂಟ್ನಿಂದ ಬರೋಕ್ಕಾಗಲಿಲ್ಲ ಅಂತ. ಬರ್ತ್ಡೇ ಇತ್ತು, ಅದರಿಂದ ಬರೋಕ್ಕಾಗಲಿಲ್ಲ. ಒಂದು. ಎರಡನೇದು, ಅವರು ನಾನು ಎಲ್ಲನೂ ಟಿವಿಲೇ ಕೂತ್ಕೊಂಡು ನೋಡಿದೆ ಕಂಬಿಡಯ್ಯ ನಿಂದ ಅಂತ ಹೇಳಿದರು ಪಾಪ. ಮುಂಚೆ ಬಿಜೆಪಿ ಶಾಸಕರು ಬಂದು ಬರ ಅಧ್ಯಯನ, ಬೆಳೆ ನಾಶ ಎಲ್ಲದನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ಅವರು ಕೇಂದ್ರದ ಮನವೊಲಿಸಲು ರಾಜ್ಯ ಅಲ್ಲ, ಅವರ ಪಕ್ಷದ ಅಭಿಪ್ರಾಯವನ್ನು ಅವ್ರು ಮಾಡಿದ್ದಾರೆ. ಅವರ ಪಕ್ಷದ ಕೆಲಸವನ್ನು ಅವರು ಒಂದು ರಾಷ್ಟ್ರೀಯ ಪಕ್ಷ, ಅವ್ರು ಮಾಡಬೇಕು, ಡ್ಯೂಟಿ ಮಾಡಿದ್ದಾರೆ. ಈಗ
ನಾವು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ. ನಮ್ಮ ಡ್ಯೂಟಿ ಅತಿ ಅವಶ್ಯಕ. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಭಾಳ ಇರಬೇಕು ರೈತರ ಬಗ್ಗೆ. ಫಸ್ಟು ರೈತ, ಅನ್ನದಾತ, ರೈತನ ಪರವಾದಂಥ ನಿಲುವು ನಮ್ಮದು. ಆದ್ದರಿಂದ ಅದನ್ನು ನಾವು ಈಗ ಅಧ್ಯಯನಕ್ಕೆ ಹೊಂಟಿದ್ದೀವಿ. ಸ್ವಲ್ಪ ಈ ಇದರಿಂದ ತಡ ಆಯಿತು, ಹೊಂಟಿದ್ದೀವಿ. ಇದಕ್ಕೆ ಒಂದು ಒಳ್ಳೆ ಕೆಲಸನ ಮಾಡ್ತಕ್ಕಂಥ ಇವತ್ತು ನಾಳೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ರೈತರ ಸಾಲ ಮನ್ನಾ ಮಾಡಿ ಅಂತ ಡಿಮ್ಯಾಂಡ್ ಇಡ್ತಿದ್ದಾರೆ ಸರ್ ಬಿಜೆಪಿ. ಅಲ್ಲ, ಅದೆಲ್ಲನೂ ಮಾಡೋಣ. ಏನೇನಿದೆ, ಯಾವ್ಯಾವುದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲವನ್ನು ಕೂತು 13ಕ್ಕೆ ವಿಧಾನಸಭಾ ಅಧಿವೇಶನವನ್ನು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗಬೇಕು ಅದೆಲ್ಲನೂ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಮೊದಲು ನಾವು ರೈತನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲನೇ ಬಾರಿಗೆ ಹಾಸನ ಜಿಲ್ಲಾ ಸಚಿವರಾದ ಮೇಲೆ ಪ್ರಥಮ ಬಾರಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಅನಿವಾರ್ಯವಾಗಿ ಏನು ಬರದ ಛಾಯೆ ಕರ್ನಾಟಕ ರಾಜ್ಯದಲ್ಲಿ ಮೂಡಿದೆ, ಇದರ ಅಧ್ಯಯನವನ್ನು ಮಾಡಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ NDRF ಗೈಡ್ಲೈನ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ಅನುದಾನವನ್ನು ಪಡೆಯತಕ್ಕಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರ ವರದಿಯನ್ನು ಕೊಡಲಿಕ್ಕೆ ಜಿಲ್ಲಾ ಎಲ್ಲ ಸಚಿವರನ್ನು ಹೊಲಗಳಲ್ಲಿ ಹೋಗಿ ಹೊಲಗಳನ್ನು ಪ್ರತ್ಯಕ್ಷ ಸಮೀಕ್ಷೆಯನ್ನು ಮಾಡಿ ಪ್ರತ್ಯಕ್ಷವಾಗಿ